ಬಿಜೆಪಿ ವಿರುದ್ಧ ಪ್ರಿಯಾಂಕ್ ಖರ್ಗೆ ಆಕ್ರೋಶ ಹೊರಹಾಕಿದ್ದಾರೆ. ಧರ್ಮಸ್ಥಳಕ್ಕೆ ಹೋಗಬೇಕಾದವರು ದೆಹಲಿಗೆ ಯಾಕೆ ಹೋದ್ರು ಅಂತ ಪ್ರಶ್ನೆ ಮಾಡಿದ್ದಾರೆ. ಅಡ್ಡ ಮತದಾನ ಮೊದಲೇ ಗೊತ್ತಿತ್ತು ಅಂತ ಡಿವಿಎಸ್ ಹೇಳಿದ್ದಾರೆ. ಇದನ್ನ ಹೇಳೋದಕ್ಕೆ ನಾನು ಫೋನ್ ಮಾಡಿದೆ, ಆದ್ರೆ ಇವರು ಫೋನ್ ತೆಗ್ದಿಲ್ವಂತೆ. ಅಶೋಕ್ ಹಾಗೆ ವಿಜಯೇಂದ್ರ ಫೋನ್ ಕನೆಕ್ಟ್ ಆಗಿಲ್ಲ, ಅವರು ಫೋನ್ ಪಿಕ್ ಮಾಡಿಲ್ಲ ಅಂತ ಡಿವಿಎಸ್ ಹೇಳಿದ್ರು. ಹಾಗಾದ್ರೆ ಇವರು ಧರ್ಮಸ್ಥಳಕ್ಕೆ ಹೋಗಬೇಕಾದವರು ದೆಹಲಿಗೆ ಯಾಕೆ ಹೋದ್ರು ಅಂತ ಬೆಂಗಳೂರಲ್ಲಿ ಬಿಜೆಪಿ ವಿರುದ್ಧ ಪ್ರಿಯಾಂಕ್ ಖರ್ಗೆ ತಮ್ಮ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಡಿವಿಎಸ್ ಏನು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅದರ ವಿಚಾರವಾಗಿಯೂ ಕೂಡ ಅವರು ಮಾತಾಡಿದ್ರು. ಅಡ್ಡ ಮತದಾನ ಆಗೋದು ಮೊದಲೇ ಗೊತ್ತಿತ್ತು ಅಂತ ಡಿ.ವಿ. ಸದಾನಂದ ಗೌಡರು ಹೇಳಿದ್ದಾರೆ. ಇದನ್ನ ಹೇಳೋದಕ್ಕೆ ಫೋನ್ ಮಾಡಿದೆ, ಆದ್ರೆ ಅಶೋಕ್ ಹಾಗೆ ವಿಜಯೇಂದ್ರ ಫೋನ್ ಎತ್ತಿಲ್ಲ ಅಂದ್ರು, ಕನೆಕ್ಟ್ ಆಗಿಲ್ಲ ಅಂದ್ರು. ಇದನ್ನ ನಾವು ನಂಬೇಕಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಹಾಗೆ ಧರ್ಮಸ್ಥಳಕ್ಕೆ ಹೋಗ್ತೀವಿ, ಅಲ್ಲಿ ಒಂದು ಶಾಸಕಾಂಗ ಪಕ್ಷದ ಸಭೆಯನ್ನ ಮಾಡ್ತೀವಿ, ಹಾಗೆ ಶ್ರೀ ಕ್ಷೇತ್ರ ಮಂಜುನಾಥನ ಸನ್ನಿಧಿಯಲ್ಲಿ ಆಣೆ ಪ್ರಮಾಣ ಮಾಡಿಸ್ತೀವಿ. ಯಾವ ಶಾಸಕರು ಈ ರೀತಿ ಕ್ರಾಸ್ ವೋಟಿಂಗ್ ಮಾಡಿದ್ದಾರೆ ಅದು ಅಲ್ಲೇ ಗೊತ್ತಾಗ್ಲಿ, ಧರ್ಮಸ್ಥಳ ಮಂಜುನಾಥನ ಸನ್ನಿಧಿಯಲ್ಲಿ ಗೊತ್ತಾಗ್ಲಿ ಸತ್ಯ ಅಂತ ಹೇಳ್ತಾ ಇದ್ರು. ಆದ್ರೆ ಯಾಕೆ ದೆಹಲಿಗೆ ಹೋದ್ರು ಅಂತ ಪ್ರಶ್ನೆ ಮಾಡಿದ್ದಾರೆ. ಧರ್ಮಸ್ಥಳ ಹೋಗೋರು ಡೆಲ್ಲಿಗೆ ಯಾಕೆ ಹೋದ್ರು? ಅವ್ರ ಪಕ್ಷದ ವಿಚಾರ. ಆಯ್ತು, ಈಗ ಅಮಿತ್ ಶಾ ಎಲ್ಲ ಅವ್ರ ಹತ್ರ, ಅಮಿತ್ ಶಾ ಅವರು ಗೃಹ ಸಚಿವರು ಎಲ್ಲರೂ ಅವ್ರ ಹತ್ರನೇ ಇದಾರಲ್ಲ, ಸಂಶೋಧನೆ ನಡೆಸಿ ಸರಿ ತನಿಖೆ ನಡೆಸಲಿ, ಯಾರು ಬೇಡ ಅಂದಿದ್ದಾರೆ. ಈಗ ಸದಾನಂದ ಗೌಡ್ರು ಏನು ಹೇಳಿದ್ರು ನಿನ್ನೆ, ಅಡ್ಡ ಮತದಾನ ಆಗ್ಬೋದು ಅಂದ್ಬಿಟ್ಟು ವಿಜಯೇಂದ್ರ ಅವರಿಗೆ ಮತ್ತು ಅಶೋಕ್ ಅವರಿಗೆ ಫೋನ್ ಮಾಡಿದ್ರಂತೆ. ಅವರು ಇಲ್ಲ ಫೋನ್ ಮಾಡಿದ್ರಂತೆ, ಯಾರು ಎತ್ತಿಲ್ಲಂತೆ. ಅಂದ್ರೆ ಒಬ್ಬ ಮಾಜಿ ಮುಖ್ಯಮಂತ್ರಿಗಳ ಮಾತಿಗೆ ಎಷ್ಟು ಬೆಲೆ ಇದೆ ಅಂತ ಗೊತ್ತಿದೆ. ಇಬ್ರದ್ದು ಕನೆಕ್ಟ್ ಆಗಿಲ್ಲ. ನೀವು ನಂಬ್ತೀರಾ? ಇಲ್ಲ, ಇಬ್ರದ್ದು ಕನೆಕ್ಟ್ ಆಗಿಲ್ವಾ? ಅವ್ರ PA ಪಿ ಎಸ್ಗಳದ್ದು ಕನೆಕ್ಟ್ ಆಗಿಲ್ವಾ? ಆಯ್ತು, ಒಳ್ಳೇದು ಬಿಡಿ, ನನಗೇನು ಸಂಬಂಧ ಇಲ್ಲ ಅವ್ರದ್ದು. ಬಟ್ ಧರ್ಮಸ್ಥಳಕ್ಕೆ ಹೋಗೋರು ಇಲ್ಲಿಗೆ ಯಾಕೆ ಹೋದ್ರು ಅಂತ ಧರ್ಮಸ್ಥಳ